ಸ್ಪರ್ಶ ಅಂತೂ ಮಾಡ್ರಿ ಸಾಕು, ದರ್ಶನ ಮಾಡ್ರಿ, ಸ್ಪರ್ಶ ಮಾಡ್ರಿ, ಅದರಿಂದ ಎಲ್ಲ ಪಾಪಗಳ ಪರಿಹಾರವಾಗ್ತದೆ. ನೋಡ್ರಿ, ಶಾಲಿಗ್ರಾಮಗಳನ್ನು ಭಕ್ತಿಯಿಂದ ನೋಡಿದರೂ ಪುಣ್ಯ, ಸ್ಪರ್ಶ ಮಾಡಿದರೂ ಪುಣ್ಯ, ಅಭಿಷೇಕ ಮಾಡಿ ಪೂಜೆ ಮಾಡಿದರಂತೂ ಮಹಾಪುಣ್ಯ ಇದೆ. ಒಂದೊಂದಕ್ಕೂ ಪುಣ್ಯ ಇದೆ. ಈಗ ಹೇಳಿದ್ದಾರೆ ಅಂತ ಬರೀ ದರ್ಶನವನ್ನು ಮಾತ್ರ ಮಾಡಿ ಬಿಟ್ಟು ಬಿಡಬಾರದು. ಹಾಗೆ ಹೇಳ್ತಾರೆ, ಬೇಕಾದ್ದು ಹೇಳ್ತಾರೆ. ಹಾಗೆ ಬಿಟ್ಟರೆ ನಮ್ದು ಅಭ್ಯಂತರ ಏನಿಲ್ಲ, ಅದನ್ನು ಹೇಳ್ತೇನೆ ತಿಳ್ಕೊಳ್ಳಿ. ಕೇವಲ ನೀವು ದರ್ಶನ ಮಾಡಿ ಬಿಡೋದಾದರೆ ಏನು ಅಭ್ಯಂತರ ಇಲ್ಲ. ಆದರೆ ಈ ಪ್ರಮಾಣಕ್ಕೆ ಅನುಗುಣವಾಗಿ ಹೇಗೆ ಬರೀ ದರ್ಶನ ಮಾಡಿ ಬಿಡ್ತೀರಿ, ಇನ್ನೂ ಬೇರೆ ಪ್ರಮಾಣಗಳು ಇವೆ, ಅವುಗಳಿಗೆ ಅನುಗುಣವಾಗಿ ನೀವು ವರ್ತನೆ ಮಾಡ್ತಾ ಇದ್ರೆ ತಪ್ಪಿಲ್ಲ. ಏನು ಪ್ರಮಾಣಗಳು ಹೇಳ? ಹೆಂಡತಿಗೆ ಹೇಳಿದ್ದಾರೆ, ಗಂಡನ ಸೇವೆಯನ್ನು ಮಾಡಬೇಕು, ಅಡುಗೆ ಮಾಡಿ ಊಟಕ್ಕೆ ಹಾಕಬೇಕು, ಚೆನ್ನಾಗಿ ಉಪಚಾರ ಮಾಡಬೇಕು. ಇದೆಲ್ಲ ಮಾಡಿದರೆ ಮಹಾಪುಣ್ಯ ಇದೆ, ಎಲ್ಲ ಪಾಪಗಳ ಪರಿಹಾರವಾಗ್ತದೆ ಪಾತಿವ್ರತ್ಯದಿಂದ. ಅಷ್ಟೇಕೆ ಗಂಡನಿಗೆ ದೂರದಿಂದ ಕೈ ಮುಗಿದ್ರೂ ಸಾಕು ಮಹಾಪುಣ್ಯ ಇದೆ ಅಂತ ಹೇಳಿದ್ದಾರೆ. ಹಾಗಾದರೆ ಅವರು ಕೂಡ ಉಳಿದೆಲ್ಲ ಬಿಟ್ಟು ಕೊನೆಯದೊಂದೇ ಮಾಡಿಬಿಡ್ತಾರೆ, ದೂರದಿಂದ ಕೈ ಮುಗಿದ